ನಮಸ್ಕಾರ. ಇದು ಎನ್ಕೆಎಸ್ ಕನ್ನಡ ನ್ಯೂಸ್ ಚಾನೆಲ್. ಕೃಷ್ಣರಾಜಪೇಟೆ ತಾಲೂಕಿನ ಬಲ್ಲೇಕೆರೆ ಗ್ರಾಮದ ಮಕ್ಕಳ ಮನೆ ಶಾಲೆಯಲ್ಲಿ ಏಕಾದಶಿ ಹಬ್ಬದ ಅಂಗವಾಗಿ ಎಲ್ಕೆಜಿ ಮತ್ತು ಯುಕೆಜಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಗಾಳಿಪಟ ಚಟುವಟಿಕೆ ಆಯೋಜಿಸಲಾಗಿತ್ತು. ಬಣ್ಣ ಬಣ್ಣದ ಗಾಳಿಪಟಗಳನ್ನು ಹಿಡಿದು ಸಂಭ್ರಮದಿಂದ ಪಾಲ್ಗೊಂಡ ಪುಟಾಣಿಗಳು ಹಬ್ಬದ ಸಂಭ್ರಮವನ್ನು ಕಣ್ತುಂಬಿಕೊಂಡರು. ಈ ಚಟುವಟಿಕೆಯಲ್ಲಿ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಿದರು. ಕಾರ್ಯಕ್ರಮದ ಬಳಿಕ ಸರ್ಕಾರಿ ಪ್ರಾಥಮಿಕ ಶಾಲೆ ಬಲ್ಲೇಕೆರೆಯ ಮುಖ್ಯ ಶಿಕ್ಷಕರಾದ ರಾಮು ಅವರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿ, ಇಂತಹ ಸಾಂಸ್ಕೃತಿಕ ಹಾಗೂ ಸೃಜನಾತ್ಮಕ ಚಟುವಟಿಕೆಗಳು ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿ, ಆತ್ಮವಿಶ್ವಾಸ ಮತ್ತು ಸೃಜನಶೀಲತೆಯನ್ನು ಬೆಳೆಸುವುದರ ಜೊತೆಗೆ ನಮ್ಮ ಸಂಪ್ರದಾಯ ಮತ್ತು ಹಬ್ಬಗಳ ಮಹತ್ವವನ್ನು ತಿಳಿಯಲು ಸಹಕಾರಿಯಾಗುತ್ತವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದು ಮಕ್ಕಳನ್ನು ಪ್ರೋತ್ಸಾಹಿಸಿದರು. ಒಟ್ಟಾರೆ ಏಕಾದಶಿ ಹಬ್ಬದ ಅಂಗವಾಗಿ ನಡೆದ ಈ ಗಾಳಿಪಟ ಚಟುವಟಿಕೆ ಸಂತೋಷ ಮತ್ತು ಸಂಭ್ರಮದ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಈಗಿನ BHPS ಬಳ್ಳಾಕೆರೆ ಶಾಲೆಯಲ್ಲಿ ಮಕ್ಕಳ ಮನೆ LKG, UKG, PKG ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಮನರಂಜನೆಗಾಗಿ ಗಾಳಿಪಟ ಆರಿಸುವ ಒಂದು ವಿಧಾನವನ್ನು ಆಚರಣೆಯನ್ನು ಸಂಭ್ರಮದಿಂದ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಮನೆಗೆ ಸಂಬಂಧಪಟ್ಟಂಥ PKG, LKG, UKG ಹಾಗೂ 1ರಿಂದ 7ನೇ ತರಗತಿ ಮಕ್ಕಳು ಕೂಡ ಭಾಗವಹಿಸಿ ಸಂಭ್ರಮದಿಂದ ಗಾಳಿಪಟವನ್ನು ಆರಿಸಿ ತುಂಬ ಸಂತೋಷಪಟ್ಟರು. ಹಾಗೂ ಈ ಗಾಳಿಪಟ ಆರಿಸುವಾಗ ಪರಿಸರಕ್ಕೆ ಯಾವುದೇ ಹಾನಿಯಾಗದಂತೆ ಗಾಳಿಪಟವನ್ನು ಆರಿಸಬೇಕೆಂದು ಮಕ್ಕಳ ಮನೆಯ ಮುಖ್ಯಸ್ಥರು ಆದಂಥ ಶ್ರೀಮತಿ ರಜನಿ ಮೇಡಮ್ ಅವರು ಮಕ್ಕಳಿಗೆ ಗಾಳಿಪಟದ ಒಂದು ಮಹತ್ವವನ್ನು ತುಂಬ ಅದ್ಭುತವಾಗಿ ತಿಳಿಸಿಕೊಟ್ಟರು. ಅವರಿಗೆ ಮತ್ತು ನಮ್ಮ ಶಾಲೆಯ STMC ಮತ್ತು ಶಾಲೆಯ ಎಲ್ಲ ಶಿಕ್ಷಕ ವೃಂದದಲ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ.